ತಾಲೂಕಿನ ಅರೇಹಳ್ಳಿಯಲ್ಲಿ ಸುಮಾರು 25 ವರ್ಷಗಳಿಂದ ನೆಲೆಸಲು ಸ್ವಂತ ಮನೆಯಿಲ್ಲದೆ ಸಣ್ಣದಾದ ಗುಡಿಸಲು ನಿರ್ಮಿಸಿಕೊಂಡು ನಿರಾಶ್ರಿತರಾಗಿ ಜೀವನ ದೂಡುತ್ತಿದ್ದ ನಿರ್ಗತಿಕ ಬಡ ಮಹಿಳೆಗೆ ಇದೀಗ ತನ್ನ ಪಾಲಿಗೆ ಸ್ವಂತ ಸೂರು ಹೊಂದುವ ಕನಸು ನನಸಾಗುವಂತಾಗಿದೆ. ತನ್ನ ಸಂಕಷ್ಟವನ್ನು ಸರ್ಕಾರವಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅರಿಯದಿದ್ದರೂ ಇಂತಹ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹರಿಕಾರರಿಗೆ ಫಲಾನುಭವಿ ಚಿಕ್ಕಮ್ಮ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ತಾಲೂಕಿನ ಅರೇಹಳ್ಳಿಯಲ್ಲಿ ನಿರ್ಗತಿಕ ಮಹಿಳೆ ಚಿಕ್ಕಮ್ಮ ಅವರಿಗೆ ವಾತ್ಸಲ್ಯ ಮನೆ ಯೋಜನೆಯಡಿ ಸ್ವಂತ ಸೂರು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ನಮ್ಮ ಭಾಗದಲ್ಲಿ ಇರುವ ಅತಿ ಸೂಕ್ಷ್ಮ ನಿರಾಶ್ರಿತ ಫಲಾನುಭವಿಗಳನ್ನು ಕಾರ್ಯಕರ್ತರು ಗುರುತಿಸಿದ್ದು, ಚಿಕ್ಕಮ್ಮ ಸುಮಾರು 25 ವರ್ಷಗಳಿಂದ ಗುಡಿಸಲಿನಲ್ಲಿ ಜೀವನ ನಡೆಸುತ್ತಿದ್ದಾರೆ. ಅವರ ಜೀವನ ಮಟ್ಟ ಸುಧಾರಣೆಗೆ ಈ ವಾತ್ಸಲ್ಯ ಮನೆ ಅತ್ಯಂತ ಉಪಯುಕ್ತವಾಗಲಿದ್ದು, ಮುಂದಿನ ತಿಂಗಳೊಳಗೆ ಮನೆ ಹಸ್ತಾಂತರಿಸಲಾಗುತ್ತೆ ಅಂತ ಮಂಜುಳಾ ತಿಳಿಸಿದರು. ಸಂಘದಿಂದ ಮಾಡಿಕೊಡ್ತಿದ್ದಾರೆ ಮನೆ. ನಾನು ಗುಡಿಮಲ್ಲಿ ಇದ್ದೆ ಒಂದು 20 ವರ್ಷ ತನಕವ. ಗ್ರಾಮ ಪಂಚಾಯತಿಲಿ ಯಾರು ಏನು ಮಾಡಿಕೊಡ್ಲಿಲ್ಲ. ಈಗ ಮಾಡಿಕೊಡ್ತಿದ್ದಾರೆ ಮನೆಯ ಟಾಂಕ್ಸಿ. ಧರ್ಮಸ್ಥಳ ಸಂಘದವರು ಸಂಘ ಕಟ್ಟಾರು ಹುಡುಗಿಯರೆಲ್ಲ ಸೇರಿ ಇವ್ರಿಗೆ ಯಾರು ಇಲ್ಲ, ದಿಕ್ಕದಶೆ ಮಕ್ಕಳಿಲ್ಲ ಅಂತ ಹೇಳಿ ಗುಡ್ಲು ಮನೇಲಿದ್ದರು ಸಿದ್ದಮ್ಮರು. ಈಗ ಚಿಕ್ಕಮ್ಮರು ಈಗ ಧರ್ಮಸ್ಥಳ ಸಂಘದವರು ಗುರುತಿಸಿ ಇಂಥವ್ರಿಗೆ ನಾವು ಮನೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಈ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಲೀಲಾ ಭಾರತಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಷ್ಮಾ, ಸೇವಾ ಪ್ರತಿನಿಧಿಗಳು, ಸೌರ್ಯ ಘಟಕದ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ, ಜನಜಾಗೃತಿ ವೇದಿಕೆಯ ಜಿಲ್ಲಾ ಸದಸ್ಯರಾದ ಮಂಜುನಾಥ್ ಶೆಟ್ಟಿ, ವೀರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.